ಬರುತ್ತೆ ಮುಂಗಾರು ಮಳೆದು. ಅದ್ರ ಜೊತೆ ಇವತ್ತು ಈ ಸರಿ 10 ವರ್ಷ ಆದ್ಮೇಲೆ ನಮ್ಮ ಈ ಪೆಪ್ಪೆ ಫಿಲಮ್ ಅದ್ರ ಜೊತೆ ಆಗಿದೆ. ಅದು ನೋಡೋದಕ್ಕೆ ಕಣ್ಣು ಸಾಲದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿನ ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಹುಡುಗಿರ ಜೊತೆ ಕುತ್ಕೊಂಡು ಫೋನಲ್ಲೆಲ್ಲ ಮಾತಾಡ್ಕೊಂಡು ನೋಡಿದ್ರೆ ಅರ್ಥನೇ ಆಗಲ್ಲ. ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ನೋಡಬೇಕು. ಫಸ್ಟ್ ಹಾಫ್ ಅಲ್ಲಿ ನಿಧಾನವಾಗಿ ತಗೊಳುತ್ತೆ ಸ್ಟೋರಿ, ಅಷ್ಟೇ ಕಿಕ್ ಕೊಡುತ್ತೆ. ಅದೇನೋ ಭೀಮಾ ಫಿಲಮ್ ಅಲ್ಲಿ ಡ್ರಗ್ಸ್ ಹೆಂಗೆ ಹತ್ತುತ್ತೋ ಫಿಲಮ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಹತ್ತುತ್ತೆ. ಥಿಯೇಟ್ರಿಗೆ ಬನ್ನಿ, ಫಿಲಮ್ ನೋಡಿ, ಅಲ್ಟಿಮೇಟ್ ಆಗಿದೆ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಇಂಥ ಪಿಕ್ಚರ್ ನಮ್ಗೆ ಕೊಟ್ಟಿದ್ದಕ್ಕೆ 120 ರೂಪಾಯಿ ಟಿಕೆಟ್ ಕೊಟ್ಟಿದ್ವಿ. ಫ್ಯಾಮಿಲಿ ಒಂದು 7-8 ಜನ ಬಂದಿದ್ದೀರಿ ನಾವು. ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಬ್ರೋ, ತುಂಬಾ ಚೆನ್ನಾಗಿದೆ ಸರ್. ವಿನಯ್ ಸರ್ನ ನಾವು ಈ ರೀತಿ ಅವ್ರ ಆಕ್ಷನ್ ಹಿಂಗೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಸರ್. ಬೇರೆ ಅವ್ರದ್ದು ಬರೀ ಪ್ರೀತಿಗಳು ಪ್ರೇಮಗಳದ್ದು ನೋಡಿ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಥಿಯೇಟರ್ಗೆ ಬರೋಕ್ಕೆ ಮುಂಚೆ. ಅಯ್ಯೋ ಹೆಂಗಿರುತ್ತೆ ಏನೋ ಅಂತ ನಾವು ಹೆಂಡ್ತಿ ಬಲವಂತ ಮಾಡಿ ಕರ್ಕೊಂಬಂದ್ರು. ಬಟ್ ಅದು ಬೇರೆ ಲೆವೆಲ್ಗಿದೆ ಬ್ರದರ್. ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಆ ಗಡ್ಡ, ಆ ಕಣ್ಣು, ಲುಕ್ಕು, ಆ ಬ್ಲಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಶಿವಣ್ಣವ್ರು ಅವಾಗೆ ಮಚ್ಚಿಡ್ದಿದ್ರು. ನಮ್ಮ ಫ್ಯಾಮಿಲಿಗೆ ಮಚ್ಚಿಡಿದ್ರೇನೆ ಕ್ರೇಜ್ ಇರೋದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈ ಯುವ ಕುಡಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೋದು. ವಿನಯ್ ಸರ್ದು ನೆಕ್ಸ್ಟ್ ಒಂದು ಓಷನ್, ಡಿಫ್ರೆಂಟ್ ಓಷನ್. ಥ್ಯಾಂಕ್ ಯು. ಸೂಪರ್.